Hi friends, welcome to my YouTube channel. I am Kashibai Kurdi friends. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಬಂದ್ಬಿಟ್ಟು SSLC ಒಂದು ಪ್ರಮೇಯದ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕೋಬಾಕೋ ನಿರ್ಧಾರಕ ಗುಣ ಪ್ರಮೇಯ ಫ್ರೆಂಡ್ಸ್. ಎರಡು ಹೇಳಿಕೆ ಬಂದ್ಬಿಟ್ಟು ಹೀಗಿದೆ ನೋಡಿ. ಎರಡು ತ್ರಿಭುಜಗಳಲ್ಲಿನ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತವೂ ಸಮ. ಆದ್ದರಿಂದ ಆ ತ್ರಿಭುಜಗಳು ಸಮವಾಗಿರುತ್ತವೆ ಎಂದು ಸಾಧಿಸಬೇಕು ಫ್ರೆಂಡ್ಸ್. ಇವಾಗ ಇಲ್ಲಿ ಎರಡೊಂದು ತ್ರಿಭುಜಗಳಿವೆ ಫ್ರೆಂಡ್ಸ್. ಅವುಗಳಲ್ಲಿನ ಅನುರೂಪ ಕೋನಗಳು ಸಮ ಆದರೆ ಅವುಗಳ ಅನುರೂಪ ಬಾಹುಗಳು ಸಮ ಇರ್ತಾವ ಅಂತೇಳಿ ನಾವು ಇದನ್ನು ತೋರಿಸ್ಬೇಕು ಫ್ರೆಂಡ್ಸ್. ದತ್ತ ಬಂದ್ಬಿಟ್ಟು ಕೋನ್ ಎ ಬಿ ಸಿಯಲ್ಲಿ ಕೋನ್ ಡಿ ಎಫ್, ಕೋನ್ ಎ ಬಿ ಸಿಯಲ್ಲಿ ಕೋನ್ ಡಿ ಎಫ್ ಕೋನಗಳಲ್ಲಿ ಇವೆರಡು. ಕೋನ್ ಎ ಇಸ್ ಈಕ್ವಲ್ ಟು ಕೋನ್ ಡಿ, ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಇ, ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎಫ್. ನೋಡೋಲ್ಲ ಫ್ರೆಂಡ್ಸ್. ಸಾಧನೆಯ ಬಂದ್ಬಿಟ್ಟು ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಫ್ರೆಂಡ್ಸ್. ಕೋನ್ ಎ ಡಿ ಡಿ ಎ ಬಿ ಡಿವೈಡೆಡ್ ಬೈ ಡಿ ಇ, ಎ ಸಿ ಡಿವೈಡೆಡ್ ಬೈ ಡಿ ಇ, ಡಿ ಎಫ್ ಡಿ ಇ ಎಫ್ ಇದೆಲ್ಲ ಡಿ ಎಫ್. ಹಾಗಾಗಿ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಫ್ರೆಂಡ್ಸ್ ಡಿವೈಡೆಡ್ ಬೈ ರಚನೆ ಎ ಜಿ ಇಸ್ ಈಕ್ವಲ್ ಟು ಡಿ ಇ ಮತ್ತು ಎ ಎಚ್ ಇಸ್ ಈಕ್ವಲ್ ಟು ಡಿ ಇ. ನೋಡಿ ಫ್ರೆಂಡ್ಸ್, ಎ ಜಿ ಇಸ್ ಈಕ್ವಲ್ ಟು ಡಿ ಇ, ಎ ಜಿ ಇಸ್ ಈಕ್ವಲ್ ಟು ಡಿ ಇ ಫ್ರೆಂಡ್ಸ್. ಮತ್ತು ಎ ಎಚ್ ಇಸ್ ಈಕ್ವಲ್ ಟು ಡಿ ಇ ಆಗುವಂತೆ ಎ ಬಿಯ ಮೇಲೆ ಜಿ ಮತ್ತು ಎ ಸಿಯ ಮೇಲೆ ಎಚ್ ಬಿಂದುವನ್ನು ಗುರುತಿಸಿ ಫ್ರೆಂಡ್ಸ್. ಗುರುತಿಸಿದೆಯಲ್ಲ, ಎಚ್ಗಳನ್ನು ಸೇರಿಸಬೇಕು ಫ್ರೆಂಡ್ಸ್, ಜಿ ಎಚ್ಗಳನ್ನು ಸೇರಿಸಬೇಕು ರಚನೆ. ಈಗ ಬಂದ್ಬಿಟ್ಟು ಸಾಧನೆ ಫ್ರೆಂಡ್ಸ್. ಇದರಲ್ಲಿ ಏನು ಸಾಧನೆ ಮಾಡಬೇಕು ಅನ್ನೋದು ಹೇಳಿಕೆಗಳು ಮತ್ತು ಅದರ ಕಾರಣಗಳು ಫ್ರೆಂಡ್ಸ್. ಕೋನ್ ಎ ಜಿ ಎಚ್, ಕೋನ್ ಎ ಜಿ ಎಚ್ ಮತ್ತು ಡಿ ಇ ಎಫ್ಗಳಲ್ಲಿ ಎ ಜಿ ಇಸ್ ಈಕ್ವಲ್ ಟು ಎ ಜಿ ಇಸ್ ಈಕ್ವಲ್ ಟು ಡಿ ಇ ಫ್ರೆಂಡ್ಸ್. ಕೋನ್ ಜಿ ಎಚ್ ಇಲ್ಲಿ ನೋಡಿ ಫ್ರೆಂಡ್ಸ್, ಕೋನ್ ಜಿ ಎ ಎಚ್ ಇಸ್ ಈಕ್ವಲ್ ಟು ಇ ಡಿ ಎಫ್. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಜಿ ಎ ಎಚ್, ಕೋನ್ ಜಿ ಎ ಎಚ್ ಇಸ್ ಈಕ್ವಲ್ ಟು ಇ ಡಿ ಎಫ್ ಕೋನ್. ಯಾಕಂತಂದ್ರೆ ಇದು ಒಂದು ದತ್ತಾಂಶ ಇದೆ ಫ್ರೆಂಡ್ಸ್. ಎ ಬಿ ಸಿ ಇಸ್ ಈಕ್ವಲ್ ಟು ಡಿ ಎಫ್ ಅನ್ನೋದು ಸಮಾನಾಂತರವಾಗಿತ್ತು ಅಂತ ಈ ದತ್ತದಲ್ಲಿ ಇದೆ ಫ್ರೆಂಡ್ಸ್. ಈಗ ಎ ಎಚ್ ಇಸ್ ಈಕ್ವಲ್ ಟು ಡಿ ಎಫ್, ಎ ಎಚ್ ಇಸ್ ಈಕ್ವಲ್ ಟು ಡಿ ಎಫ್. ಇದು ಒಂದು ರಚನೆಯನ್ನು ಮಾಡಿದ್ದೀವಿ ಫ್ರೆಂಡ್ಸ್. ರಚನೆ ಅಂತ ಬರ್ಕೋಬೇಕು. ನೆಕ್ಸ್ಟ್, ಕೋನ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಸಮಾಂತರ, ಕೋನ್ ಎ ಜಿ ಎಚ್ ಸಮಾಂತರ ಕೋನ್ ಎ ಜಿ ಎಚ್. ಬಾಕೋಬಾ ಸಿದ್ಧಾಂತ ಅಂತ ನೋಡಿ ಫ್ರೆಂಡ್ಸ್. ಕೋನ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಕೋನ್ ಡಿ ಇ ಎಫ್ ಹೀಗಿದೆ ನೋಡಿ ಫ್ರೆಂಡ್ಸ್. ಎ ಜಿ ಎಚ್ ಇಸ್ ಈಕ್ವಲ್ ಟು ಕೋನ್ ಎ ಜಿ ಎಚ್ ಸಮಾಂತರ ಕೋನ್ ಎ ಜಿ ಎಚ್. ಇದು ಬಾಕೋಬಾ ಸಿದ್ಧಾಂತದ ಪ್ರಕಾರ ಒಂದು ಇದು ಫ್ರೆಂಡ್ಸ್. ಕೋನ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಕೋನ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಕೋನ್ ಡಿ ಇ ಎಫ್ ಕೋನ್. ಸರ್ವಸಮ ತ್ರಿಭುಜಗಳ ಅನುರೂಪ ಒಂದು ಭಾಗ ಆಗಿರುತ್ತೆ ಫ್ರೆಂಡ್ಸ್. ಆದ್ದರಿಂದ ಕೋನ್ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ್ ಡಿ ಎಫ್, ಕೋನ್ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ್ ಡಿ ಇ ಎಫ್. ಇದು ದತ್ತದಲ್ಲೇ ಇದೆಯಲ್ಲ ಫ್ರೆಂಡ್ಸ್, ಎ ಬಿ ಸಿ ಇಸ್ ಈಕ್ವಲ್ ಟು ಡಿ ಎಫ್ ಅಂತ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೋನ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಎ ಬಿ ಸಿ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡ. ಕೋನ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಕೋನ್ ಎ ಬಿ ಸಿ. ಕೋನ್ ಎ ಜಿ ಎಚ್ಗ ಎ ಬಿ ಸಿ ಸಮ ಐತಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಯಾವ ಕಾರಣಕ್ಕೆ ಅಂದರೆ ಸ್ವಯಂ ಸಿದ್ಧ ಒಂದಕ್ಕೆ. ಆದ್ದರಿಂದ ಜಿ ಎಚ್ಗೆ ಬಿ ಸಿ, ಜಿ ಎಚ್ಗೆ ಬಿ ಸಿ ಒಂದು ಸಮಾಂತರವಾಗಿದೆ ಫ್ರೆಂಡ್ಸ್. ಆದ್ದರಿಂದ ಕೋನ್ ಎ ಬಿ ಸಿಯಲ್ಲಿ ಕೋನ್ ಎ ಬಿ ಡಿವೈಡೆಡ್ ಬೈ ಎ ಜಿ, ಕೋನ್ ಎ ಬಿ ಡಿವೈಡೆಡ್ ಬೈ ಎ ಜಿ, ಬಿ ಸಿ ಡಿವೈಡೆಡ್ ಬೈ
cone AG divided by, note friends, AB divided by AG. So next BC divided by EF, AC divided by FD, AC divided by FD. ನೋಡಿ ಫ್ರೆಂಡ್ಸ್, ಇದು ಯಾಕೆ ಹೀಗಿದೆ ಅಂತಂದ್ರೆ ಎ ಬಿ ಡಿವೈಡೆಡ್ ಬೈ ಎ ಜಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎಚ್ ಎ. ಇದು ಥೇಲ್ಸ್ ಪ್ರಮೇಯದ ಒಂದು ಉಪಪ್ರಮೇಯವಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಎ ಬಿ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್, ಎ ಸಿ ಇಸ್ ಈಕ್ವಲ್ ಟು ಎಫ್ ಡಿ. ಇದು ಕೋನ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಕೋನ್ ಡಿ ಇ ಎಫ್. ಫ್ರೆಂಡ್ಸ್, ಈ ಪ್ರಮೇಯ ಮುಗಿತಾ ಇದೆ. ಸೊ ನಾನು ನೆಕ್ಸ್ಟ್ ಪ್ರಮೇಯನ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೆ ಇದರಲ್ಲಿ ಏನಾದರೂ ತಿಳಿಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಥವಾ ಕಮೆಂಟಲ್ಲಿ ಉತ್ತರವನ್ನು ಹಾಕ್ತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಮನೆಯಲ್ಲಿ SSLC ಅಂದರೆ 10ನೇ ತರಗತಿ ಓದುವಂತಹ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇದ್ದರೆ ಈ ವಿಡಿಯೋನ ನೀವು ಅವರಿಗೆ ಪರಿಚಯ ಮಾಡಿಕೊಡಿ. ಅವರು ನೋಡ್ತಾರೆ, ಅವರಿಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.